ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸೈಕಲ್ ಜಾಥಾ ನಡೆಸಲಾಯಿತು. ಜಾಥಾದಲ್ಲಿ ಕಲಬುರಗಿ ನಗರದ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿ ಪರಿಸರ ರಕ್ಷಣೆಯ ಕುರಿತು ಅರಿವು ಮೂಡಿಸಿದರು. ಇಂಧನ ಉಳಿತಾಯ ಜಾಗೃತಿ ಮತ್ತು ಹಸಿರು ಹೋನ ಸಂರಕ್ಷಣೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಸಿಕೋ ಸಂಸ್ಥೆ ಹಾಸನ, ವಿವೇಕ ಜಾಗೃತಿ ಯೋಗ ವಿದ್ಯಾಪೀಠ, ಇ ಮೈಲೇಜ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸೈಕಲ್ ಜಾಥಾಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಸುತ್ತ ಹಾಕೊಂಡು ಡಿಸಿ ಆಫೀಸ್ ಒಳಗಡೆ ಬಂದು ನಿಂತಿರ್ಬೇಕು ಎಲ್ಲರೂ. ಗೊತ್ತಾಯ್ತ್ರಿ? ಸರ್ ಅವ್ರು ಫ್ಲಾಗ್ ಎತ್ತಾರೆ, ಈಗ ಅಡ್ಡೆ ಮಾಡ್ತಾ ಇದಾರೆ. ಓಕೆ, 1 2 3 ಸರ್. ಥ್ಯಾಂಕ್ ಯು ಸರ್. Slow. ಹೋಗು ಇನ್ನು ಸ್ಪೀಡ್ ಓಡು. ಹೋಗು ಇನ್ನು ಈ ವೇಳೆ ಮಾತನಾಡಿದ ಜಾಥಾ ಆಯೋಜಕರು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಮಕ್ಕಳಲ್ಲಿ ಪರಿಸರದ ಮಹತ್ವ ಹಾಗೂ ಪರಿಸರ ಮಾಲಿನ್ಯದಿಂದುಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸೈಕಲ್ ಜಾಥಾ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಈ ಸೈಕಲ್ ಜಾಥಾ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಪರಿಸರವನ್ನು ಉಳಿಸೋದು ಮತ್ತು ಆರೋಗ್ಯದ ಕಡೆಗೆ ನಮ್ಮ ಸಮಾಜವನ್ನು ತೆಗೆದುಕೊಂಡು ಹೋಗತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದಿದೆ. ಅದಕ್ಕೆ ವಿದ್ಯಾರ್ಥಿಗಳು ವಿಶೇಷವಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಸೈಕಲ್ ಹೊಡಿಬೇಕು. ಸೈಕಲ್ ಜೊತೆಗೆ ವಿಶೇಷವಾಗಿ ಅಂದರೆ ಪರಿಸರವನ್ನು ಉಳಿಸಬೇಕು. ಇವತ್ತಿನ ದಿವಸ ನಾವು ಎಷ್ಟೋ ಮೆಟ್ರೋಪಾಲಿಟಿಸನ್ ಸಿಟೀಸ್ಗಳನ್ನು ನೋಡ್ತಾ ಇದ್ದೀವಿ, ಪಾಲ್ಯೂಷನ್ನಿಂದ ತುಂಬಿ ಹೋಗಿದೆ. ಅದನ್ನು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಂದ್ರೆ ಮನೆಗೊಂದು ಗಿಡ, ಊರಿಗೊಂದು ವನ, ಇಂಥ ಒಂದು ಅಭಿಯಾನವನ್ನು ಮಾಡಬೇಕಾಗಿದೆ. ಆದಷ್ಟು ವಿದ್ಯಾರ್ಥಿಗಳು ಈ ಸೈಕಲ್ ಜಾಥಾವನ್ನು ಮಾಡೋದರಿಂದ ಅನೇಕ ಲಾಭಗಳ ಜೊತೆಗೆ ಅಂದರೆ ಆರೋಗ್ಯದ ಜೊತೆಗೆ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು. ಪರಿಸರವನ್ನು ಕಾಪಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಪರಿಸರವನ್ನು, ಶುದ್ಧವಾದ ಆಮ್ಲಜನಕವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ನಾವೆಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಜಾಥಾದಲ್ಲಿ ನಗರದ ಎನ್ವಿ ಶಾಲೆ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಿಂದ 250ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಘೋಷಣೆ ಕೂಗುವ ಮೂಲಕ ಪರಿಸರ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಿದರು. ಜಾಥಾವು ಶರಣಬಸವೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜಗತ್ ಸರ್ಕಲ್ ಸೂಪರ್ ಮಾರ್ಕೆಟ್, ಎಸ್ವಿಪಿ ವೃತ್ತ ಮಾರ್ಗವಾಗಿ ಸಂಚರಿಸಿ ಡಿಸಿ ಕಚೇರಿ ಆವರಣದಲ್ಲಿ ಸಂಪನ್ನಗೊಂಡಿತು. ಹಿಂದಿಂದ್ರೇನ್ರಿ ಬಸ್ ರೇಷಕರಿ
ए साइड बारे ಇವತ್ತು ಸೈಕಲ್ ಜಾಥಾ ಪರ್ಟಿಕ್ಯುಲರ್ಲಿ ಕಲಬುರಗಿಯಲ್ಲಿ ನಡೆಯಲಾಗಿದೆ. ಎಸ್ ಪಿ ಸರ್ಕಲ್ಲು, ನಾಲ್ಗೇರಿ ಕ್ರಾಸು ಮತ್ತು ಜಗತ್ ಸರ್ಕಲ್ನಿಂದ ಈ ಜಾಥಾವನ್ನು ಮಾಡಿದ್ದೇವೆ. ಈ ಜಾಥಾದ ಉದ್ದೇಶವೇನಂತಂದರೆ ಪರಿಸರ ಸಂರಕ್ಷಣೆ ಮತ್ತು ನಮ್ಮ ಭಾಗದಲ್ಲಿ ಪರಿಸರ ಕುರಿತಾಗಿ ಅವೇರ್ನೆಸ್ ಮೂಡಿಸುವುದು ಮತ್ತು ಇಂದಿನ ಮಕ್ಕಳಿಗೆ ಎಲ್ಲ ಪಾಲಕರು ದೊಡ್ಡ ದೊಡ್ಡ ವಾಹನವನ್ನು ಕೊಡಿಸಿ ಅವರನ್ನು ತಪ್ಪು ದಾರಿಗೆ ಒಯ್ತಾ ಇದ್ದಾರೆ. ಅದರ ಬದಲಾಗಿ ಸೈಕಲ್ಲು ಮತ್ತು ಎಲೆಕ್ಟ್ರಿಕಲ್ ಸೈಕಲ್ ಇಂಥಂಥ ಪರಿಸರಕ್ಕೆ ಒಳ್ಳೆಯದಿರುವಂಥದ್ದು ಮಕ್ಕಳಿಗೆ ಕೊಟ್ಟರೆ ಅದರಿಂದ ಪರಿಸರಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಅವರು ಹೆಲ್ದಿಯಾಗಿ ಇರ್ಬೋದು. ಆ ಒಂದು ಕಾನ್ಸೆಪ್ಟ್ನಲ್ಲಿ ಇಂದು ಜಾಥಾವನ್ನು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಜಾಥಾ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಕೂಡ ಕಂಡಿದೆ. ನಮಗೆ ಮುಂದಿನ ಬರುವ ದಿನಗಳಲ್ಲಿ ಸುಮಾರು ಥ್ರೂಔಟ್ ಕರ್ನಾಟಕ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಈಗಾಗಲೇ ನಮ್ಮ ಇಮೇಲೇಜ್ ಕಂಪನಿ ಕೂಡ ಇಲ್ಲೇ ಎಲೆಕ್ಟ್ರಿಕಲ್ ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡುವುದು ಫ್ಯಾಕ್ಟ್ರಿ ಕೂಡ, ಕಾರ್ಖಾನೆ ಕೂಡ ಈ ಕಲಬುರಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಒಂದೂವರೆ ತಿಂಗಳಲ್ಲಿ ಈ ನಮ್ಮ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನಮ್ಮ ವಾಹನ ಕೂಡ ರೋಡಿಗೆ ಬರಲು ಸಿದ್ಧವಾಗಿದ್ದಾವೆ. ಎಷ್ಟು ಸ್ಕೂಲ್ ಹುಡುಗರು ಭಾಗವಹಿಸಿದ್ರು? ಇದರಲ್ಲಿ ಸುಮಾರು ಒಂದು 250 ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು. ಹಾಗೆ ಪ್ರೊಫೆಷನಲಿ ಸೈಕಲಿಸ್ಟ್ಗಳ ಒಂದು 15 ಜನ ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.